ಆಯಿತು. ಸೂರ್ಯಕಾಂತಿ ಬೀಜ 7,265 ಇದನ್ನು 7,721 ಮಾಡಿ 441 ರೂಪಾಯಿ ಹೆಚ್ಚು ಮಾಡಿದ್ರಿ. ಆದರೆ ಆ ರೇಟ್ ಕೊಳ್ಳೋರು ಯಾರು ಅಂತ ರೇಟ್ ಮಾಡಿದ್ರು. ಕೊಳ್ಳೋರು ಬೇಕಲ್ಲ, ಮಿನಿಮಮ್ ಬೆಂಬಲ ಕೊಟ್ಟಿವಿ ಅಂತ ಹೇಳಿದ್ರಿ. ಕೊಳ್ಳೋರು ಇಲ್ಲದಕ್ಕೇ ಇದು ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಅದನ್ನು ಬೆಳೆದ ಬೆಳೆನ ಹಿಟ್ಟು ಮಾರೋಣ ಅಂತಂದ್ರೆ ಹಿಟ್ಟು ಮನೇಲಿ ಇಡೋಕ್ಕೆ ಜಾಗನೂ ಇಲ್ಲ ರೈತರಿಗೆ. ಒಬ್ಬ ಬಡವನ ರೈತ 2 ಎಕರೆ ಭೂಮಿ, 3 ಎಕರೆ ಭೂಮಿ, 4 ಎಕರೆ ಭೂಮಿ, ಎಲ್ಲಿ ಹೇಳ್ತಾನೆ ಹೋದವ ಬೆಳೆದ ಬೆಳೆಯನ್ನು. ಎಣ್ಣೆ ಕಾಳುಗಳು ಎಲ್ಲಿಡೋದು? ಮನೆಯಲ್ಲಿಟ್ಟರೆ ಎಣ್ಣೆ ಕಾಳು ಇರೋದ್ರಿಂದ ಹೆಗ್ಗಣ, ಇಲಿ ಇವೆಲ್ಲ ಬೆನ್ನತ್ತವ. ಸ್ವಲ್ಪ ಮನೆ ಇರ್ತದೆ, ಮಲ್ಕೊಳಕ್ಕೆ ಜಾಗ ಇರೋದಿಲ್ಲ, ಅಲ್ಲೇ ದನ ಕಟ್ಕೋಬೇಕು, ಅಲ್ಲೇ ಬದುಕು ಮಾಡಬೇಕು. ಆ ರೈತ ಅನಿವಾರ್ಯವಾಗಿ ಮಾರ್ಕೆಟ್ ತರಬೇಕು. ಮಾರ್ಕೆಟ್ ರೇಟ್ ಬಿದ್ದು ಹೋಗಿರ್ತದೆ. ಅದಕ್ಕೆ ಕಾನೂನು ಮಾಡಿರಿ ಅಂತ ಪಡ್ಕೊಳ್ತಾ ಇದ್ದಾರೆ ರೈತರು. ಇದನ್ನು ಕಾನೂನು ಮಾಡಿ ರೇಟ್ ಮಾಡಿರಿ, ಭಾಳ ಸಂತೋಷ. ಇದೇ ರೇಟ್ಗೆನ ಅಲ್ಲಿ ವ್ಯಾಪಾರಿಗಳು ತೊಗೊಳ್ಬೇಕು, ಅಲ್ಲಿ ಕಡಿಮೆ ಅದ್ರ ಶಿಕ್ಷೆ ಕೊಡುವಂಥ ಕಾನೂನು ಯಾಕೆ ತರ್ತಾ ಇಲ್ಲ? ಇದಿಷ್ಟೇ ಇವತ್ತಿನ ಪ್ರಶ್ನೆ ಅದ. ಉಳಿದು ಯಾವುದು ಬೇಕಾಗಿಲ್ಲ. ಬೆಂಬಲ ಬೆಲೆ ಆದರೂ ಅಟ್ಲೀಸ್ಟ್ ಎಲ್ಲರೂ ತೊಗೊಳ್ಳೋಂಥ ಒಂದು ರಿಸ್ಟ್ರಿಕ್ಟೆಡ್ ಕಾನೂನು, ತಪ್ಪಿದ್ರೆ ಶಿಕ್ಷೆ ಇಡುವಂಥ ಕಾನೂನು ಯಾಕೆ ಮಾಡಬಾರ್ದು? ಅಶ್ವಿನ್ ಅವರಾಗಿರ್ಬೋದು, ಎಲ್ಲರಾಗಿರ್ಬೋದು, ನಮ್ಮ ಶಿವರಾಜ, ನಮ್ಮ ಚೌಹಾಣ್ ಅವರಾಗಿರ್ಬೋದು, ಕೃಷಿ ಮಿನಿಸ್ಟರ್, ಅದು ನಮ್ಮ ಮೋದಿಯವರಾಗಿರ್ಬೋದು, ಸ್ಟ್ರಿಕ್ಟಾಗಿ ನಾವೇನು ಬೆಂಬಲ ಬೆಲೆ ನಾವು ಘೋಷಣೆ ಮಾಡಿದ್ದೀವಿ ಅದಕ್ಕೆ ನೀವು ತೊಗೊಳ್ಬೇಕು ಅಂಥೇಳಿ ಯಾಕೆ ರಿಸ್ಟ್ರಿಕ್ಟೆಡ್ ಇದ್ದಂಥ ಕಾನೂನು ತರಬಾರ್ದು? ಇದನ್ನ ಕೇಳಾಕತ್ತಿದ್ದು ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡಿರಿ ಅಂತೇಳಿ. ನೀವು ಮಾಡ್ತಾನೇ ಇಲ್ಲ, ಮತ್ತು ಮಾಡೋ ರಕ್ಷಣೆಯೂ ಇಲ್ಲ. ಯಾವ ಸರ್ಕಾರ ಇದು? ಏನು ಇವತ್ತು ಕಾಂಗ್ರೆಸ್ ಇರುವಲ್ತು, BJP ಇರುವಲ್ತು. ಏನೀಗ ನಮ್ಮ ಸಿದ್ದರಾಮಯ್ಯವರು ಇಷ್ಟು ವರ್ಷ ಬಂದು 2 ವರ್ಷ ಆಯಿತು, ಹಿಂದಿನ 5 ವರ್ಷ ಇದ್ದರು, ಮಾಡಿದ್ರೆ ಕಾನೂನ ಸೆಂಟ್ರಲ್ ಮಾಡಲಿ ಬಿಟ್ಟು ಅದಕ್ಕೆ ಬಿಟ್ಟಿದ್ದು. ಆ ತಮ್ಮ ಕೆಲಸ ಮಾಡ್ಬೇಕಲ್ಲ, ಇವರು ಮಾಡ್ತಾಯಿಲ್ಲ. ಕಾಂಗ್ರೆಸ್ಗರು ಮಾಡ್ತಾಯಿಲ್ಲ, BJPಗರು ಮಾಡ್ತಾಯಿಲ್ಲ, ಇನ್ನುಳಿದ ಪಕ್ಷಗಳು ಮಾಡ್ತಾಯಿಲ್ಲ. ಯಾಕೆ ರೀ ಇದೆಲ್ಲ ಅಂತ? ಏನೂ ಇಲ್ಲ, ಸಿಂಪಲ್ ಅದ. ರೈತರ ಪಾಪ ಅದರಲ್ಲಿ ಬುದ್ಧಿವಂತ ರೈತರು ಬಡ್ಕೊಂಡು ಸಾಯ್ತಾ ಇರ್ತಾರೆ. ಇಲ್ಲಿ ಮೋಸದಕ್ಕೆ ಇವರು ವ್ಯಾಪಾರಿಗಳು ಅನುಕೂಲ ಮಾಡಿಸೋವಾಗಿ ಅವ್ರು ಪಾರ್ಟಿಪಟ್ಟು ಬರ್ತದಕ್ಕೆ ಮಾಡ್ತಾಯಿಲ್ಲ ಅಂತ ಅವರು ನೇರ ಆರೋಪ ಮಾಡ್ತಾಯಿದ್ದಾರೆ ರೈತರು. ರೈತರ ಆರೋಪದಲ್ಲಿ ಸತ್ಯದ, ಹುಳ್ಳಿಲ್ಲ ಅಂತಲ್ಲ.